ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಮಕ್ಕಳೇ, ಸಾರಿಗೆ ಮೇಲೆ ನಾವು ಭೂ ಸಾರಿಗೆ ನೋಡಿದ್ವಿ, ಅದರಲ್ಲೂ ರೋಡ್ ವೇಸ್ ಬಗ್ಗೆ ನೋಡಿದ್ವಿ, ರಸ್ತೆ ಸಾರಿಗೆ. ಪುಣ್ಯ ಸರಿಯಾಗಿ ಕೂತ್ಕೊಳ್ಳಿ ಪ್ಲೀಸ್. ಓಕೆ, ಸೊ ಅದರಲ್ಲಿ ನಾವೇನೇನು ನೋಡಿದ್ವಿ? ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಸ್ಟೇಟ್ ಹೈವೇ. ಅದಕ್ಕೂ ಮುನ್ನ ನಾವೇನು ಮಾಡಿ, ಸಾರಿಗೆಯ ಒಂದು ಎವಲ್ಯೂಷನ್ ಹೇಗಾಯಿತು, ಅದರ ವಿಕಸನ ಹೇಗಾಯಿತು. ಮನುಷ್ಯ ಮೊದಲು ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದ, ಪ್ರಾಣಿಗಳನ್ನು ಬಳಸೋದು ಕಲಿತ, ಚಕ್ರದ ಆವಿಷ್ಕಾರ ಆದಮೇಲೆ ಅವನು ಎತ್ತಿನ ಗಾಡೀಲಿ ಹೋಗೋಕ್ಕೆ ಶುರು ಮಾಡ್ದ. ಆಮೇಲೆ ಮೋಟಾರ್ ಬಂತು, ಉಗಿಬಂಡಿ ಬಂತು, ಉಗಿಬಂಡಿ ನಂತರ ಕಾರ್ಗಳು ಬಂದವು, ಹೌದಿಲ್ವಾ? ನಂತರ ಬೈಕ್ಗಳು ಎಲ್ಲವೂ ಇದೆಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಬ್ಯಾಟ್ರಿ ಬಂದಮೇಲೆ ಬ್ಯಾಟ್ರಿ ಚಾಲಿತ ಕಾರ್ಗಳು ಸಹ ಬಂದಿದ್ದಾವೆ. ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಕ್ವಶನ್ಸ್ ನೋಡೋಣ. ಒಂದು 50 ಪ್ರಶ್ನೆಗಳಿದ್ದಾವೆ, ನೋಡ್ತೀರಾ ಎಲ್ಲರೂ? ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಜನರ ಸರಕುಗಳ ಮತ್ತು ಸೇವೆಗಳ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲನೆಯನ್ನು ಏನೆಂದು ಕರೆಯುತ್ತಾರೆ? ಪಾಠವೇ ಇರುವುದು ಈ ಒಂದು ವಿಷಯದ ಮೇಲಿದೆ, ಹಾಗಾಗಿ ಎಲ್ಲರಿಗೂ ಭಾಳ ಸುಲಭ ಆಗ್ಬಿಡ್ತು. ವಾಟ್ ಈಸ್ ದ ಮೂವ್ಮೆಂಟ್ ಆಫ್ ಪೀಪಲ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಕಾಲ್ಡ್ ಟ್ರಾನ್ಸ್ಪೋರ್ಟೇಷನ್? ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್ ಇದೆ. ಮನುಷ್ಯರು, ವಸ್ತುಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಇದಕ್ಕೆ ನಾವೇನಂತ ಕರಿತೀವಿ? ಚಿರಾಗ್, ಸಾರಿಗೆ ಅಂತ ಕರಿತೀವಿ. ರೈಟ್, ಸರಿಯಾಗಿ ಕೂತ್ಕೊಳ್ಳಿ ಚಿರಾಗ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮೀನ್ಸ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್? ಕೆಳಗಿನವುಗಳಲ್ಲಿ ಯಾವುದು ಭೂ ಸಾರಿಗೆಯ ಮಾಧ್ಯಮ ಅಲ್ಲ? ದೋಣಿ, ಅಥವಾ ಇಂಗ್ಲೀಷಲ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫೆರಿ. ಇದು ಭೂ ಸಾರಿಗೆ ಆಗ್ತದಾ? ಜಲ ಸಾರಿಗೆ ಆಗುತ್ತಲ್ವ ಮಕ್ಕಳೇ? ಜಲ ಸಾರಿಗೆ ಆಗುವುದರಿಂದ ಅದು ಸರಿಯಾದ ಉತ್ತರ ಅಲ್ಲ, ಸರಿಯಾದ ಆಯ್ಕೆ ಅಲ್ಲ, ಬಟ್ ಸರಿಯಾದ ಉತ್ತರ ಹೌದು. ಜಗತ್ತಿನಲ್ಲಿ ಅತಿ ದೊಡ್ಡ ರಸ್ತೆ ಜಾಲವನ್ನು ಹೊಂದಿರುವ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ದಿ ಲಾರ್ಜೆಸ್ಟ್ ರೋಡ್ ನೆಟ್ವರ್ಕ್? ಜಗತ್ತಿನಲ್ಲಿ ಅತಿ ದೊಡ್ಡ ರಸ್ತೆ ಜಾಲವನ್ನು ಹೊಂದಿರುವ ದೇಶಗಳಲ್ಲಿ ಭಾರತದ ಸ್ಥಾನ ಎಷ್ಟು? ಸೆಕೆಂಡ್ ಪ್ಲೇಸಲ್ಲಿದ್ದೀವಿ. ಒಟ್ಟಾರೆ ನಾವು ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ಮಾಡಿದ್ದೀವಿ? 66 ಲಕ್ಷ ಕಿಲೋಮೀಟರ್, ಅಥವಾ 6.6 ಮಿಲಿಯನ್ ಕಿಲೋಮೀಟರ್. ನಮಗಿಂತ ಹೆಚ್ಚಿರೋದು ಯಾರ್ದು? ಅವ್ರದ್ದೇನು ಹೆಚ್ಚಿಲ್ಲ, 67 ಲಕ್ಷ ಚಿಲ್ಲರೆ ಬರುತ್ತೆ. ಆಯಿತಾ? ಸುಮಾರು 6.6 ಮಿಲಿಯನ್ ಕಿಲೋಮೀಟರ್ ರಸ್ತೆಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇಂಡಿಯಾಸ್ ಟೋಟಲ್ ರೋಡ್ ನೆಟ್ವರ್ಕ್ ಕವರ್ಸ್ ಓವರ್ ಹೌ ಮೆನಿ ಮಿಲಿಯನ್ ಕಿಲೋಮೀಟರ್ಸ್? ಭಾರತದ ಒಟ್ಟು ರಸ್ತೆ ಜಾಲದ ಉದ್ದ ಎಷ್ಟು ಕಿಲೋಮೀಟರ್ಗಳಿಗಿಂತ ಹೆಚ್ಚಿದೆ? 6.6 ಮಿಲಿಯನ್ ಕಿಲೋಮೀಟರ್ಗಳಿಗಿಂತ ಹೆಚ್ಚಿದೆ. ಸರಿಯಾದ ಉತ್ತರ 6.6 ಮಿಲಿಯನ್ ಕಿಲೋಮೀಟರ್ಗಳಿಗಿಂತ ಹೆಚ್ಚಿದೆ. ಸರಿಯಾದ ಉತ್ತರ ಮಕ್ಕಳೇ. ಮುಂದಿನ ಪ್ರಶ್ನೆ ಇದೆ, ಭಾಳಷ್ಟು ಕಡೆ ಇದೆ, ನೀವು ಹೋಗಿಲ್ಲ ಅಷ್ಟೇ. ಬೆಂಗಳೂರಲ್ಲೂ ಸಹ ಕಂಡು ಬರ್ತವೆ. ರೋಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ಇಂಡಿಯಾ ಸಪೋರ್ಟ್ಸ್ ಅಬೌಟ್ ವಾಟ್ ಪರ್ಸೆಂಟ್ ಆಫ್ ಪ್ಯಾಸೆಂಜರ್ ಟ್ರಾಫಿಕ್? ಭಾರತದಲ್ಲಿ ರಸ್ತೆ ಸಾರಿಗೆಯು ಎಷ್ಟು ಶೇಕಡ ಪ್ರಯಾಣಿಕರ ಸಂಚಾರವನ್ನು ಬೆಂಬಲಿಸುತ್ತದೆ? 85, 71? ಓಕೆ, ಸರಿಯಾದ ಉತ್ತರ. ಗುಡ್. ವಾಟ್ ಈಸ್ ದ ಲೆಂತ್ ಆಫ್ ದಿ ಗ್ರ್ಯಾಂಡ್ ಟ್ರಂಕ್ ರೋಡ್ ಆಫ್ ಒನ್ ಆಫ್ ಏಷ್ಯಾಸ್ ಓಲ್ಡೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಮೇಜರ್ ರೋಡ್ಸ್? ಏಷ್ಯಾದ ಅತ್ಯಂತ ಹಳೆಯ ಮತ್ತು ಉದ್ದವಾದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಗ್ರ್ಯಾಂಡ್ ಟ್ರಂಕ್ ರಸ್ತೆಯ ಉದ್ದ ಎಷ್ಟು? ಇದ ಪಕ್ಕ? ನನಗೇನೋ ನಂಬಿಕೆ ಇಲ್ಲ. ಕರೆಕ್ಟ್ ಇದೆ. ಆದರೆ ನೀವು ಹೇಳಿ, ಈ 16ನೇ ಶತಮಾನದ ಯಾವ ಆಡಳಿತಗಾರನು ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಿದನು? ಶೇರ್ ಶಾ ಸೂರಿ 1540. ಕರೆಕ್ಟ್, 1540ನೇ ಶತಮಾನದಲ್ಲಿ, ಇಸವಿಯಲ್ಲಿ, ಶತಮಾನ ಅಲ್ಲ, ಇಸವಿಯಲ್ಲಿ. ವಿಚ್ 16th century ರೂಲರ್ ಬಿಲ್ಟ್ ದ ಗ್ರ್ಯಾಂಡ್ ಟ್ರಂಕ್ ರೋಡ್? ಇಟ್ ವಾಸ್ ಶೇರ್ ಶಾ ಸೂರಿ. ನೀವು ಹೇಳಿದ್ದು ಕರೆಕ್ಟ್ ಇದೆ. ಆಪ್ಷನ್ಸ್ಗಳ ಸಹಾಯನೇ ಬೇಕಾಗಿಲ್ಲ ಇವಾಗ. ವೆರಿ ಗುಡ್. ಮುಂದಿನ ಪ್ರಶ್ನೆ. ದ ಗ್ರ್ಯಾಂಡ್ ಟ್ರಂಕ್ ರೋಡ್ ರನ್ಸ್ ಫ್ರಮ್ ಟೆಕ್ನಾಫ್ ಇನ್ ಬಾಂಗ್ಲಾದೇಶ್ ಟು ವಿಚ್ ಸಿಟಿ? ಗ್ರ್ಯಾಂಡ್ ಟ್ರಂಕ್ ರಸ್ತೆಯು ಬಾಂಗ್ಲಾದೇಶದ ಟೆಕ್ನಾಫ್ನಿಂದ ಆರಂಭವಾಗಿ ಯಾವ ನಗರದವರೆಗೆ ಸಾಗುತ್ತದೆ? ಕಾಬೂಲ್ ಎಲ್ಲಿದೆ ಇವಾಗ? ಅಫ್ಘಾನಿಸ್ತಾನ. ಯಾರು ಹೇಳಿದ್ದದು? ವೆರಿ ಗುಡ್. ಅಫ್ಘಾನಿಸ್ತಾನದಲ್ಲಿದೆ ಇವಾಗ ಕಾಬೂಲ್. ಪ್ರೆಸೆಂಟ್ ಡೇ ಕಾಬೂಲ್ ಅಫ್ಘಾನಿಸ್ತಾನದಲ್ಲಿ ಕಂಡುಬರುತ್ತೆ. ಕಾಬೂಲ್ ಕಡಲೆ ಕೇಳಿದ್ದೀರಾ? ಕಾಬೂಲ್ ಕಡಲೆ ಅಫ್ಘಾನಿಸ್ತಾನದಲ್ಲೇ. So yeah, the Grand Trunk Road does not pass through which of the following cities? Grand Trunk ರಸ್ತೆಯು ಭಾರತದ ಯಾವ ಕೆಳಗಿನ ಯಾವ ನಗರದ ಮೂಲಕ ಹಾದು ಹೋಗುವುದಿಲ್ಲ? ಮಕ್ಕಳೇ, ಮುಂಬೈ ಮೂಲಕ ಹಾದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ?
ಯಾಕೆ ಇಲ್ಲಿ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ, ಟೆಕ್ನಾಫಿಂದ ಸ್ಟಾರ್ಟ್ ಆಗಿದ್ದು ಬಾಂಗ್ಲಾದೇಶ್ ಮೂಲಕ ಈ ಥರ ಹೋಗಿ ಕಾನ್ಪುರ್, ಆಗ್ರಾ, ಡೆಲ್ಲಿ, ಲುಧಿಯಾನ, ಅಮೃತ್ಸರು, ಲಾಹೋರು, ಇಲ್ಲಿ ರಾವಲ್ಪಿಂಡಿ, ನಂತರ ಕಾಬೂಲಿಗೆ ಹೋಗ್ತದೆ. ಮುಂಬೈ ಬರೋದು ಎಲ್ಲಿ ಬರ್ತದೆ? ಇಲ್ಲಿ ಬರುತ್ತಲ್ವ ಮುಂಬೈ. ಹಲೋ, ಮುಂಬೈ ಇರೋದು ಇಲ್ಲಿ ಗ್ರ್ಯಾಂಡ್ ಟ್ರಂಕ್ ರೋಡು, GT ರೋಡ್ ಹೋಗ್ತಾ ಇರೋದು ಇಲ್ಲಿ. ಸೊ ಇದು ಮುಂಬೈ ಮೂಲಕ ಹಾದು ಹೋಗೋಕ್ಕೆ ಸಾಧ್ಯವೇ? ದಟ್ಸ್ ಇಟ್. ಕಾಮನ್ ಸೆನ್ಸ್ ಇದ್ದಿದ್ರು ಸಾಕಿತ್ತು, ನಾವು ಇದಕ್ಕೆ ಮುಂಬೈ ಅಂತ ಉತ್ತರ ಕೊಡ್ಬೋದಿತ್ತು. ಇನ್ ವಿಚ್ ಇಯರ್ ವಾಸ್ ದಿ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಸೆಟಪ್? ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? 1995. ಪಕ್ಕ ಓ ಸರಿ ಇದೆ. ಶುರುವಾಗಿದ್ದು 1988ರಲ್ಲೇ ಬರ್ತದೆ, ಆದರೆ ಸಂಪೂರ್ಣ ರೀತಿಯಲ್ಲಿ ಕಾರ್ಯಚಾಲಿತವಾಗಿದ್ದು 1995ರಲ್ಲಿ. ನೀವು ಹೇಳಿದ್ದು ಕರೆಕ್ಟ್ ಇದೆ. ಗುಡ್, ಥ್ಯಾಂಕ್ ಯು. ನ್ಯಾಷನಲ್ ಹೈವೇಸ್ ಕಾನ್ಸ್ಟಿಟ್ಯೂಟ್ ಓನ್ಲಿ 2.7% ಆಫ್ ದ ಟೋಟಲ್ ರೋಡ್ ಲೆಂತ್ ಬಟ್ ಕ್ಯಾರಿ ಅಬೌಟ್ ವಾಟ್ ಪರ್ಸೆಂಟ್ ಆಫ್ ರೋಡ್ ಟ್ರಾಫಿಕ್? ರಾಷ್ಟ್ರೀಯ ಹೆದ್ದಾರಿಗಳು ಭಾರತದ ಒಟ್ಟು ರಸ್ತೆಯ ಉದ್ದದ ಕೇವಲ 2.7% ರಷ್ಟಿದ್ದರೂ ಎಷ್ಟು ಶೇಕಡ ಸಂಚಾರವನ್ನು ನಿಯಂತ್ರಿಸುತ್ತದೆ? ರೋಡ್ ಇರೋದು ಬರೀ 2.7%, ಆದರೆ ಅದರಲ್ಲಿ ಹೋಗುವ ಗಾಡಿಗಳ ಸಂಖ್ಯೆ ಅತ್ಯಂತ ಹೆಚ್ಚಿದೆ. 40% ಗಾಡಿಗಳು ಹೈವೇ ಮೇಲೆ ಹೋಗ್ತವೆ. ಕರೆಕ್ಟ್ ಆನ್ಸರ್. ವೆರಿ ಗುಡ್. ವಿಚ್ ಈಸ್ ದಿ ಲಾರ್ಜೆಸ್ಟ್ ಹೈವೇ ಪ್ರಾಜೆಕ್ಟ್ ಇನ್ ಇಂಡಿಯಾ ಆ್ಯಂಡ್ ದ 5th ಲಾಂಗೆಸ್ಟ್ ಇನ್ ದ ವರ್ಲ್ಡ್? ಭಾರತದ ಅತಿ ದೊಡ್ಡ ಮತ್ತು ವಿಶ್ವದ 5ನೇ ಅತಿ ಉದ್ದದ ಹೆದ್ದಾರಿ ಯೋಜನೆ ಯಾವುದು? ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಮಕ್ಕಳಿಗೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಯಾವ 4 ನಗರಗಳ ಮೂಲಕ ಹೋಗುತ್ತೆ? ಡೆಲ್ಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ. ನೀವು ಹೇಳಿದ್ದು ಕರೆಕ್ಟ್ ಇದೆ. ಥ್ಯಾಂಕ್ ಯು. ವಾಟ್ ಈಸ್ ದಿ ಟೋಟಲ್ ಲೆಂತ್ ಆಫ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಹೈವೇ ಪ್ರಾಜೆಕ್ಟ್? ಸ್ವರ್ಣ ಚತುಷ್ಕೋನ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟು ಕಿಲೋಮೀಟರ್? 5846 ಕಿಲೋಮೀಟರ್. ಕರೆಕ್ಟ್ ಇದೆ. 5846 ಕಿಲೋಮೀಟರ್ ಕರೆಕ್ಟ್ ಇದೆ ಮಕ್ಕಳೇ. ಸ್ವರ್ಣ ಚತುಷ್ಕೋನ ಯೋಜನೆಯು ಭಾರತದ ಯಾವ 4 ಪ್ರಮುಖ ಮೆಟ್ರೋ ನಗರಗಳನ್ನು ಸಂಪರ್ಕಿಸುತ್ತದೆ? ದ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಕನೆಕ್ಟ್ಸ್ ವಿಚ್ 4 ಮೇಜರ್ ಮೆಟ್ರೋ ಸಿಟೀಸ್ ಆಫ್ ಇಂಡಿಯಾ? ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ. ಇದು ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಕರೆಕ್ಟ್. ಚಲೋ ಜಿ. ಇನ್ ವಿಚ್ ಇಯರ್ ವಾಸ್ ದಿ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪ್ರಾಜೆಕ್ಟ್ ಕಂಪ್ಲೀಟೆಡ್? ಸ್ವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆಯು ಯಾವ ವರ್ಷದಲ್ಲಿ ಪೂರ್ಣಗೊಂಡಿತು? 2000. ಪಕ್ಕಾ? ರಿಯಲಿ? ವಾವ್, ಕರೆಕ್ಟ್ ಆನ್ಸರ್. ಕರೆಕ್ಟ್ ಹೇಳಿದಿರಿ. ಥ್ಯಾಂಕ್ ಯು. ದ ನಾರ್ತ್ ಸೌತ್ ಕಾರಿಡೋರ್ ಕನೆಕ್ಟ್ಸ್ ವಿಚ್ 2 ಪ್ಲೇಸಸ್? ಉತ್ತರ ದಕ್ಷಿಣ ಕಾರಿಡೋರ್ ಯಾವ 2 ನಗರಗಳನ್ನು ಸಂಪರ್ಕಿಸುತ್ತದೆ? ಶ್ರೀನಗರದಿಂದ ಕನ್ಯಾಕುಮಾರಿ. ಅದಕ್ಕೇನಿದೆ ಹೆಸರು? ಅದಕ್ಕೇನಿದೆ ಹೆಸರು? NH44. ಕರೆಕ್ಟ್ ಇದೆ. ಗುಡ್, ಥ್ಯಾಂಕ್ ಯು. ಥ್ರೂ ವಿಚ್ ನ್ಯಾಷನಲ್ ಹೈವೇ ಡಸ್ ದಿ ನಾರ್ತ್ ಸೌತ್ ಕಾರಿಡೋರ್ ಕನೆಕ್ಟ್? ಈಗ ತಾನೇ ಮಾತಾಡಿದ್ದೀವಿ. ಉತ್ತರ ದಕ್ಷಿಣ ಕಾರಿಡಾರ್ ಯಾವ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಹಾದು ಹೋಗುತ್ತದೆ? NH44. ಈಗ ತಾನೇ ಚರ್ಚೆ ಮಾಡಿದ್ವಿ, ಅದೇ ಬಂದ್ಬಿಡ್ತು. ಸೂಪರ್. ಈಗ ಪೂರ್ವ ಪಶ್ಚಿಮ ಕಾರಿಡಾರ್ ಗುಜರಾತ್ನ ಪೋರ್ಬಂದರ್ನಿಂದ ಅಸ್ಸಾಂನ ಯಾವ ನಗರವನ್ನು ಸಂಪರ್ಕಿಸುತ್ತದೆ? ಈ ಈಸ್ಟ್ ವೆಸ್ಟ್ ಕಾರಿಡಾರ್ ಕನೆಕ್ಟ್ಸ್ ಪೋರ್ಬಂದರ್ ಇನ್ ಗುಜರಾತ್ ಟು ವಿಚ್ ಸಿಟಿ ಇನ್ ಅಸ್ಸಾಂ? ಅಸ್ಸಾಂನ ಸಿಲ್ಚರ್. ಆಪ್ಷನ್ ಎ. ಥ್ಯಾಂಕ್ ಯು ಸೋ ಮಚ್. ಸಿಲ್ಚರ್ ಸರಿಯಾದ ಉತ್ತರ. ಒಂದು ಸರಿ ಹೋಗಿ ಬನ್ನಿ, ಭಾಳ ಸುಂದರವಾಗಿದೆ. ಓಕೆ. ವಾಟ್ ಈಸ್ ದಿ ಲೆಂತ್ ಆಫ್ ದಿ ಈಸ್ಟ್ ವೆಸ್ಟ್ ಕಾರಿಡೋರ್? ಸರಿಯಾಗಿ ಕೂತ್ಕೊಳ್ಳಿ. ಪೂರ್ವ ಪಶ್ಚಿಮ ಕಾರಿಡೋರ್ನ ಒಟ್ಟು ಉದ್ದ ಎಷ್ಟು ಕಿಲೋಮೀಟರ್? 3300. 3300 ಕಿಲೋಮೀಟರ್. ಪೂರ್ವ ಪಶ್ಚಿಮ ಯಾವ ಊರಿಂದ ಯಾವ ಊರಿಗೆ ಕನೆಕ್ಟ್ ಆಗುತ್ತದು? ಸಿಲ್ಚರಿಂದ ಪೂರ್ವದ ಸಿಲ್ಚರಿಂದ ಪೋರ್ಬಂದರ್, ಗುಜರಾತ್ನ ಪೋರ್ಬಂದರ್ ತನಕ. ಓಕೆ. ಈ ಥರ ಇರಲ್ರಿ, ಅಲ್ಲಿ ಯಾವುದೋ ಒಂದು ರೋಡಲ್ಲಿ ಆ ಥರ ಫೋಟೋ ತೆಗ್ದಿದ್ದಾರೆ ಅಷ್ಟೇ. ಆ ಥರ ಸೀದಾ ಇರಲ್ಲ, ಟರ್ನ್ಸ್ ಅಂತೂ ಬಂದೇ ಬರ್ತವೆ. ದ ನಾರ್ತ್ ಸೌತ್ ಆ್ಯಂಡ್ ಈಸ್ಟ್ ವೆಸ್ಟ್ ಕಾರಿಡೋರ್ಸ್ ಮೀಟ್ ಎಟ್ ಝಾನ್ಸಿ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ಗಳು ಭಾರತದ ಯಾವ ರಾಜ್ಯದಲ್ಲಿ ಪರಸ್ಪರ ಭೇಟಿಯಾಗ್ತವೆ? ಝಾನ್ಸಿ ಜಾಗ ಇರೋದೆಲ್ಲಿ? ಉತ್ತರ ಪ್ರದೇಶದಲ್ಲಿ. ಹೌದಲ್ರಿ?
ಬ್ರಿಟಿಷರ ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಣಿ ಝಾನ್ಸಿ ರಾಣಿ. ಓಕೆ, ಉತ್ತರ ಪ್ರದೇಶ ಸರಿಯಾದ ಉತ್ತರ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕರೆಕ್ಟ್. ವಿಚ್ ನ್ಯಾಷನಲ್ ಹೈವೇ ರನ್ಸ್ ಫ್ರಮ್ ಉರಿ ಟು ಲೇ? ಉರಿಯಿಂದ ಲೇ ನಗರಗಳನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH1. ಓಹೋ, ಇದನ್ನ ನೋಡೇ ಹೇಳ್ಬಿಟ್ರಾ? NH1 ಕರೆಕ್ಟ್ ಆನ್ಸರ್. ಗುಡ್. ಭಾರತದ ಎರಡನೇ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH27 ಎಲ್ಲಿದೆ? ವೇರ್ ಡಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ NH27 ರನ್? ದೆಹಲಿಯಿಂದ ಚೆನ್ನೈಗೆ ಹೋಗುತ್ತಾ? ಪೋರ್ಬಂದರಿಂದ ಸಿಲ್ಚರ್ಗೆ ಹೋಗುತ್ತಾ? ಹೌದಲ್ರಿ? ಅತ್ಯಂತ ಉದ್ದ ಇರೋದು ಅಂದರೆ ಶ್ರೀನಗರದಿಂದ ಕನ್ಯಾಕುಮಾರಿ NH44. ಎರಡನೇ ಅತಿ ದೊಡ್ಡದು ಪೋರ್ಬಂದರಿಂದ ಸಿಲ್ಚರ್, ಅದು NH27. ಆಪ್ಷನ್ ಬಿ ಕರೆಕ್ಟ್ ಮಕ್ಕಳೇ. ಪೋರ್ಬಂದರಿಂದ ಸಿಲ್ಚರ್, ನೀವು ಹೇಳಿದ ಕರೆಕ್ಟ್ ಇದೆ. NH27 ಇಸ್ ದ ರೈಟ್ ಆನ್ಸರ್. ಪೋರ್ಬಂದರಿಂದ ಸಿಲ್ಚರ್. ಗುಡ್. ವಿಚ್ ಈಸ್ ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದ ಕರೆಂಟ್ ನೆಟ್ವರ್ಕ್? ಭಾರತದ ಅತ್ಯಂತ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH44. NH27 ಸೆಕೆಂಡ್ ಲಾರ್ಜೆಸ್ಟ್. ವೆರಿ ಗುಡ್. ಈಗ ತಾನೇ ನಾವು ಮಾತಾಡಿದ್ವಿ NH44 ಸರಿಯಾದ ಉತ್ತರ. NH44 ಹೆದ್ದಾರಿಯು ಒಟ್ಟು ಎಷ್ಟು ಕಿಲೋಮೀಟರ್ ಇದೆ? ಏನೇನೋ ಅಂತೀರಪ್ಪ. 4112 ಕಿಲೋಮೀಟರ್. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. 4112 ಕಿಲೋಮೀಟರ್ಗಳು. ಓಕೆ. ಐಮ್ ಸಾರಿ, ಆನ್ಸರೇ ಬಂದ್ಬಿಡ್ತಾ? ದೆಹಲಿಯಿಂದ ಚೆನ್ನೈ ನಗರವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ನೋಡ್ಬಿಟ್ರಲ್ಲ ಚೀಟರ್ಸ್. ವಾಟ್ ಈಸ್ ದಿ ನಂಬರ್ ಆಫ್ ದಿ ನ್ಯಾಷನಲ್ ಹೈವೇ ಕನೆಕ್ಟಿಂಗ್ ಡೆಲ್ಲಿ ಆ್ಯಂಡ್ ಚೆನ್ನೈ? NH48. ವಾ ಎಂಥ ಜೀನಿಯಸ್ ಇದ್ದೀರಿ ಎಲ್ಲರೂ. ಹಾಂ, ಓಕೆ. NH48 ಕರೆಕ್ಟ್. ಬಟ್ ಇದು ದೆಹಲಿಯಿಂದ ಮುಂಬೈಗೆ ಹೋಗುತ್ತೆ, ಮುಂಬೈಯಿಂದ ಬೆಂಗಳೂರು ಬರುತ್ತೆ, ಬೆಂಗಳೂರು ಮೂಲಕ ಚೆನ್ನೈಗೆ ಹೋಗುತ್ತೆ. ಓಕೆ. ಸುಮ್ಮನೆ ಹಾಗೆ ಹೇಳೋದಾದರೆ ಯಾವ ಥರ ಬರುತ್ತೆ ಗೊತ್ತಾ? ಅದು ನಿಜ ಹೇಳಬೇಕಂದ್ರೆ ಇಲ್ಲಿಂದ ಮುಂಬೈಗೆ ಹೋಗುತ್ತೆ, ಮುಂಬೈಯಿಂದ ಬೆಂಗಳೂರು ಬಂದು ಈ ಥರ ಬರುತ್ತದು. NH48 ಈ ಥರ ಬರುತ್ತೆ ಮಕ್ಕಳೇ. ಓಕೆ. ಇದೇ ಥರ ಬರುತ್ತಾ ಸಾರ್? ಈ ಥರ ಇರಲ್ವಾ? ಅಲ್ಲಿ ಇರುತ್ತೆ. ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಅದು ಯಾವ ರೀತಿ ಮುಖ್ಯವಾಗಿ ಆಕೃತಿ ಇರುತ್ತೆ ಅಂದರೆ ದೆಹಲಿಯಿಂದ ಮುಂಬೈ, ಮುಂಬೈಯಿಂದ ಚೆನ್ನೈ. ಆಲ್ ರೈಟ್, ಚಲೋ ಜಿ. ಬೆಂಗಳೂರು ಮೂಲಕ ಕರೆಕ್ಟ್. ಪಂಜಾಬ್ನ ಸಂಗ್ರೂರ್ನಿಂದ ಕರ್ನಾಟಕದ ಅಂಕೋಲವನ್ನು ಸಂಪರ್ಕಿಸುವ ಹೆದ್ದಾರಿ ಯಾವುದು? ವಿಚ್ ಹೈವೇ ಕನೆಕ್ಟ್ಸ್ ಸಂಗ್ರೂರ್ ಇನ್ ಪಂಜಾಬ್ ಟು ಅಂಕೋಲಾ ಇನ್ ಕರ್ನಾಟಕ? NH52. ಕರೆಕ್ಟ್ ಆನ್ಸರ್. ನೀವು ಹೇಳಿದ್ದು ಕರೆಕ್ಟ್ ಇದೆ. ಪನ್ವೇಲ್ನಿಂದ ಕನ್ಯಾಕುಮಾರಿಯವರೆಗೆ ಮಂಗಳೂರು ಮೂಲಕ ಹಾದು ಹೋಗುವ ಹೆದ್ದಾರಿ ಯಾವುದು? ವಿಚ್ ಹೈವೇ ರನ್ಸ್ ಫ್ರಮ್ ಪನ್ವೇಲ್ ಟು ಕನ್ಯಾಕುಮಾರಿ ವಿಯಾ ಮ್ಯಾಂಗ್ಳೂರ್? ನೋಡ್ರಿ, NH44 ಅಂತೂ ಆಗಲ್ಲ, ಆಯಿತಾ? NH52 ಆಗಲ್ಲ. ಈಗ ತಾನೇ ಮಾತಾಡಿದ್ವಿ, ದೆಲ್ಲಿಂದ ಎಲ್ಲಿಗೆ ಓಡುತ್ತದು NH52? ಅಂಕೋಲಾದಿಂದ ಸಂಗ್ರೂರಿಂದ ಅಂಕೋಲಾ ತನಕ. ಪಂಜಾಬ್ನ ಸಂಗ್ರೂರಿಂದ ಕರ್ನಾಟಕದ ಅಂಕೋಲಾದವರೆಗೂ ಹೋಗುತ್ತೆ. ಇವೆರಡಂತೂ ಆಗಲ್ಲ. ಈಗ ಉಳಿದಿರೋದು NH16 ಮತ್ತು NH66. ಇದರಲ್ಲಿ ಯಾವುದು? NH66 ಸಂಭ್ರಮ್ ಸರ್. ಸೊ ಇದು ಪನ್ವೇಲಿಂದ ಎಲ್ಲಿವರೆಗೂ ಹೋಗ್ತದೆ? ಕನ್ಯಾಕುಮಾರಿವರೆಗೂ ಹೋಗ್ತದೆ. ಭಾಳ ಚೆನ್ನಾಗಿರುತ್ತೆ ಮಕ್ಕಳೇ. ಒಂದು ಕಡೆ ಹಚ್ಚ ಹಸಿರು, ಇನ್ನೊಂದು ಕಡೆ ಅನಂತ ಸಾಗರ, ಮಧ್ಯದಲ್ಲಿ ನಿಮ್ಮ ಗಾಡಿ ಅಂತ ಹೋಗ್ತಾ ಇರುತ್ತೆ. ಗೌತಮ್ ಪಾಟೀಲ್ ಆರಾಮಾಗಿ ಕುಂತಿರ್ತಾನೆ. ಎಷ್ಟು ಖುಷಿ ಆಗ್ತದಲ್ಲ ಗೌತಮ್? ಹಾಗೆ ಹೋಗ್ತಾ ಇರ್ತಾನೆ ಗುಡ್ಡದ ಪಕ್ಕ ಹೋಗಬೇಕಾದ್ರೆ ಮೇಲ್ಗಡೆಯಿಂದ ಭೂಕುಸಿತ ಆಗಿಬಿಡುತ್ತೆ. ರಾಜಧಾನಿಯನ್ನು ಜಿಲ್ಲಾ ಕೇಂದ್ರಗಳೊಂದಿಗೆ ಸಂಪರ್ಕಿಸುವ ರಸ್ತೆಗಳನ್ನು ಏನೆಂದು ಕರೆಯುತ್ತಾರೆ? ವಾಟ್ ಆರ್ ದ ರೋಡ್ಸ್ ದಟ್ ಕನೆಕ್ಟ್ ಅ ಸ್ಟೇಟ್ಸ್ ಕ್ಯಾಪಿಟಲ್ ಸಿಟಿ ವಿತ್ ಇಟ್ಸ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಕಾಲ್ಡ್? ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಹೈವೇಸ್, ಬೆಂಗಳೂರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಕನೆಕ್ಟ್ ಮಾಡುತ್ತೆ. ಕರೆಕ್ಟ್ ಆನ್ಸರ್, ವೆರಿ ಗುಡ್. ಸ್ಟೇಟ್ ಹೈವೇಸ್, ರಾಜ್ಯ ಹೆದ್ದಾರಿಗಳು. ಇದನ್ನು ಯಾರು ನೋಡ್ಕೊತಾರೆ? ರಾಜ್ಯ ಹೆದ್ದಾರಿಗಳನ್ನು ಯಾರು ನೋಡ್ಕೊತಾರೆ?
SPWD, ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಓಕೆ, ಹಳೆ ನೀವೆಲ್ಲ ಆಫೀಸರ್ಸ್ ಆದರೆ ಗೊತ್ತಿರಬೇಕು. ಯಾರದು ಇಂಜಿನಿಯರ್ ಅಂದ ತಕ್ಷಣ ಯಾವ ಡಿಪಾರ್ಟ್ಮೆಂಟ್ ಇಂಜಿನಿಯರು ಗೊತ್ತಿರೋದು? ಅಯ್ಯೋ, ರಾಜ್ಯ ಹೆದ್ದಾರಿಗಳನ್ನು ಯಾರು ನಿರ್ಮಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ? ಹೂ ಕನ್ಸ್ಟ್ರಕ್ಟ್ಸ್ ಆ್ಯಂಡ್ ಮೇಂಟೈನ್ಸ್ ದ ಸ್ಟೇಟ್ ಹೈವೇಸ್? ನೀವು ಹೇಳಿದ ಕರೆಕ್ಟ್, SPWD, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಜಿಲ್ಲಾ ರಸ್ತೆಗಳ ನಿರ್ವಹಣೆಯ ಜವಾಬ್ದಾರಿ ಯಾರ ಮೇಲಿರ್ತದೆ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೇಂಟೆನೆನ್ಸ್ ಆಫ್ ಡಿಸ್ಟ್ರಿಕ್ಟ್ ರೋಡ್ಸ್? ಜಿಲ್ಲಾ ಪರಿಷತ್ ಮಕ್ಕಳೇ, ಇದು ನಾವು ನೋಡಿದ್ದೇವೆ, ಜಿಲ್ಲಾ ಪರಿಷತ್ನವ್ರು ನೋಡ್ತಾರೆ. ಇನ್ ವಿಚ್ ಇಯರ್ ವಾಸ್ ದಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಲಾಂಚ್ಡ್? ಗ್ರಾಮೀಣ ಪ್ರದೇಶಗಳಿಗೆ ಸರ್ವ ಋತು ರಸ್ತೆ ಸಂಪರ್ಕವನ್ನು ಕಲ್ಪಿಸಲು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ವಾಟ್? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. 2000 ವರ್ಷದಲ್ಲಿ, ರೈಟ್. ಇನ್ ದ ಇಯರ್ 2000 ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಯಿತು. ಕರೆಕ್ಟ್ ಆನ್ಸರ್, ಥ್ಯಾಂಕ್ ಯು. ಗಡಿ ರಸ್ತೆಗಳ ಸಂಸ್ಥೆ BRO ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಇನ್ ವಿಚ್ ಇಯರ್ ವಾಸ್ ದಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ BRO ವಾಸ್ ಎಸ್ಟಾಬ್ಲಿಷ್ಡ್? 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಬಂತು. ಅದಕ್ಕಿಂತ ಒಂದು 13 ವರ್ಷ ಹಿಂದೆ ಹೋದರೆ 1960ರಲ್ಲಿ BRO ಬಂತು. ಕರೆಕ್ಟ್ ರೀ, 1960ರಲ್ಲಿ BRO ಬಂತು. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋದರೆ 1973 ಬರುತ್ತೆ, ಅದರಲ್ಲೂ ಏಪ್ರಿಲ್ 1973 ಪ್ರಾಜೆಕ್ಟ್ ಟೈಗರ್ ಬಂದಿದ್ದು. ಗುಡ್. ಗಡಿ ರಸ್ತೆಗಳ ಸಂಸ್ಥೆಯು BRO ಅಂಡರ್ ವಿಚ್ ಮಿನಿಸ್ಟ್ರಿ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಡಸ್ ದಿ BRO ಆಪರೇಟ್? ಗಡಿ ರಸ್ತೆಗಳ ಸಂಸ್ಥೆ BRO ಅಂದರೆ ಬಾರ್ಡರ್ಸ್ ರೋಡ್ ಆರ್ಗನೈಸೇಷನ್, ಭಾರತ ಸರ್ಕಾರದ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ರಕ್ಷಣೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೂಪರ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದೆಯಾ? ಕರೆಕ್ಟ್ ಇದೆ. ಮಕ್ಕಳೇ, ಇವರ ಕೆಲಸ ಎಷ್ಟು ಫಾಸ್ಟ್ ಆಗುತ್ತೆ ಅಂದರೆ ಎಲ್ಲಾದರೂ ಈ ಥರ ಭೂಕುಸಿತ ಎಲ್ಲ ಆಗ್ಬಿಡುತ್ತಲ್ಲ. ಬಾರ್ಡ್ರಲ್ಲಪ್ಪ, ಈಗ ಹಿಮಾಲಯ ಪರ್ವತಗಳ ಹತ್ತಿರ ತಾನೇ ನಮ್ಮ ಗಡಿ ಭಾಗ ಇರೋದು. ಅಲ್ಲಿ ಯಾವ ಕ್ಷಣದಲ್ಲಾದರೂ ಭೂಕುಸಿತಗಳಾಗ್ಬೋದು, ಭೂಕಂಪಗಳಾಗ್ಬೋದು. ರಸ್ತೆಗಳು ಇವತ್ತಿದ್ದದ್ದು ನಾಳೆ ಇರೋದಿಲ್ಲ. ಅಂತಹ ಜಾಗದಲ್ಲೂ 2-3 ದಿನಗಳಲ್ಲಿ ಕೆಲಸ ಮುಗಿಸ್ಬಿಡ್ತಾರೆ ಅವರು. ಭಾಳ ಫಾಸ್ಟಾಗಿ ವರ್ಕ್ ಮಾಡ್ತಾರೆ. ಓಕೆ, ಚಲೋ. ಹೌದು, ಆರ್ಮಿರೇ ಇರ್ತಾರೆ. ವಿಶ್ವದ ಅತಿ ಉದ್ದವಾದ ಏಕ ಟ್ಯೂಬ್ ಹೆದ್ದಾರಿ ಸುರಂಗ ಯಾವುದು? ವಿಚ್ ಈಸ್ ದ ಲಾಂಗೆಸ್ಟ್ ಹೈವೇ ಸಿಂಗಲ್ ಟ್ಯೂಬ್ ಟನಲ್ ಇನ್ ದ ವರ್ಲ್ಡ್? ಅಟಲ್ ಟನಲ್ ಯಾವ 2 ಜಾಗನ ಕೂಡಿಸುತ್ತೆ? ಮನಾಲಿ ಮತ್ತು ಲಾಹೌಲ್ ಸ್ಪಿತಿ ವ್ಯಾಲಿ. ಯಾವ ಪಾಸ್ ಹತ್ರ ಬರುತ್ತೆ? ರೋಹ್ತಾಂಗ್ ಪಾಸ್ ಹತ್ರ ಬರುತ್ತೆ. ಓಕೆ, ಅಟಲ್ ಟನಲ್ ಎಷ್ಟು ಉದ್ದ ಇದೆ? ಎಷ್ಟು ಕಿಲೋಮೀಟರ್ ಇದೆ? ಕರೆಕ್ಟ್ ಇದೆ. ಆಲ್ ರೈಟ್, ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೋ. 9. ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ದ ಅಟಲ್ ಟನಲ್? ಅಟಲ್ ಸುರಂಗದ ಒಟ್ಟು ಉದ್ದ ಎಷ್ಟು? 9.02 ಕಿಲೋಮೀಟರ್. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಮನು. ನೆಕ್ಸ್ಟ್ ಕ್ವೆಶನ್. ಅಟಲ್ ಟನಲ್ ಕನೆಕ್ಟ್ಸ್ ಮನಾಲಿ ಟು ವಿಚ್ ಸಿಟಿ? ಲೇ. ಮನಾಲಿಯಿಂದ ಲಾಹೌಲ್ ಸ್ಪಿತಿ ವ್ಯಾಲಿ ಮುಂದೋದ್ರೆ ಲೇ. ಕರೆಕ್ಟ್ ಆನ್ಸರ್, ಲೇ. ಅಟಲ್ ಸುರಂಗವು ಮನಾಲಿಯಿಂದ ಯಾವ ನಗರವನ್ನು ಸಂಪರ್ಕಿಸುತ್ತದೆ? ಲೇ, ಲದಾಖಲ್ಲಿದೆ. ಕರೆಕ್ಟ್ ಆನ್ಸರ್. What is formed when several places nodes are joined together by a series of routes links? ಹಲವಾರು ಸ್ಥಳಗಳು ನೋಡ್ಸ್. ಗೌತಮ್ ಪಾಟೀಲ್ ಸರಿಯಾಗಿ ಕೂತ್ಕೊಳ್ಳಿ. ಹಲವಾರು ಸ್ಥಳಗಳು ನೋಡ್ಸ್ ಮತ್ತು ಅವುಗಳನ್ನು ಜೋಡಿಸುವ ಮಾರ್ಗಗಳನ್ನು ಲಿಂಕ್ಸ್ ಅಂತ ಕರಿತೀವಿ. ಇದರ ಜಾಲವನ್ನು ಏನೆಂದು ಕರೀತಾರೆ? ಸಾರಿಗೆ ಜಾಲ. ಒಂಥರ ಈ ಬಲೆ ಥರ ಕಾಣುತ್ತದು. ನಿಮಗೆ ರೋಡ್ ಮ್ಯಾಪ್ ತೋರಿಸಿದ್ವಲ್ವ ನಾವು ನೆನ್ನೆ ತರಗತಿಯಲ್ಲಿ? ರೋಡ್ ಮ್ಯಾಪ್ ತೋರಿಸಿದ್ವಿ. ರೋಡ್ ಮ್ಯಾಪ್ ನೋಡಿದ್ರೆ ದೂರದಿಂದ ಏನನ್ಸುತ್ತೆ? ಒಂಥರ ಬಲೆ ಥರ ಕಾಣುತ್ತಲ್ವ, ಜಾಲ. ಅದರಲ್ಲಿ ಏನಾಗ್ತದೆ? ಅದು ಯಾವ ಜಾಲ? ಅದು ಸಾರಿಗೆ ಜಾಲ. ಹಲವಾರು ರೋಡ್ಗಳು, ನೆಟ್ವರ್ಕ್ಗಳು ಎಲ್ಲ ಜೊತೆಗೆ ನೋಡಿಬಿಟ್ರೆ ಏನನ್ಸುತ್ತೆ ಅದು ಮೇಲಿಂದ ನಿಮಗೆ? ದೂರದಿಂದ ನೋಡಿದಾಗ ಸಾರಿಗೆ ಜಾಲ ಅನಿಸುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ಅಂತ ಕರಿಬೋದು ಅದನ್ನು. ನೋಡಿರಿ, ಜಾಲ ಥರ ಕಾಣುತ್ತಲ್ವ ಅದು.
ಈ ರೀತಿ. ಮುಂದಿನ ಪ್ರಶ್ನೆ. ಇನ್ ಏನ್ಷಿಯಂಟ್ ಟೈಮ್ಸ್ ವಾಟ್ ವರ್ ದ ಫೋರ್ ಪರ್ಸನ್ಸ್ ಕ್ಯಾರಿಂಗ್ ಅ ಪ್ಯಾಲಾಂಕ್ವಿನ್ ಡಾಲಿ ಕಾಲ್ಡ್ ಇನ್ ದ ನಾರ್ತ್ ಇಂಡಿಯಾ? ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಡೋಲಿಯನ್ನು ಹೊರುವ 4 ಜನರನ್ನು ಏನೆಂದು ಕರೆಯುತ್ತಿದ್ದರು? ಕಹಾರ್ಗಳು? ಕಹಾರ್ ಸಾರಥಿಗಳಂತೂ ಅಲ್ಲ, ಕೂಲಿಗಳಂತೂ ಅಲ್ಲ, ಶೇರ್ಪಾಗಳಂತೂ ಅಲ್ಲವೇ ಅಲ್ಲ. ಉಳಿಯೋದು ಕಹಾರ್ಗಳು ಒಂದೇ ನಿಮಗೆ ಆಪ್ಷನ್ನು. ಕಹಾರ್ಸ್ ಸರಿಯಾದ ಉತ್ತರ. ಮದುವೆ ಟೈಮಲ್ಲಿ ಈ ಥರ ಹಿಂಗೆ ಹೊತ್ಕೊಂಡು ಹೋಗ್ತಿದ್ರು ಅವರು. ಪಲಾಂಕಿನ್ಸ್ ಈ ಥರ ಪಲ್ಲಕ್ಕಿಗಳಂತಾರಲ್ಲ ನಮ್ಮ ಹತ್ರ. ಎಸ್ ಎಸ್, ಕರೆಕ್ಟ್ ಆನ್ಸರ್. ಕ್ವಿನ್ಸ್ ಅಂತಾರೆ ಅಥವಾ ಪಲ್ಲಕ್ಕಿಗಳು, ನೀವು ಹೇಳೋದು ಗೊತ್ತಿದೆ ನಿಮಗೆ. ಅವಾಗೆಲ್ಲ ಈ ಥರ ಇತ್ತು. ಯಾರನ್ನಾರ ಮದುವೆ ಸಮಾರಂಭ ಇದ್ದಾಗ ಗಂಡು ಹೆಣ್ಣನ್ನು ಈ ಥರ ಹೊತ್ಕೊಂಡು ಹೋಗ್ತಿದ್ರು ಅವರು. ಹಾಂ ಓಕೆ. 18ನೇ ಶತಮಾನದಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕ್ರಾಂತಿಯನ್ನು ಉಂಟು ಮಾಡಿದ ಆವಿಷ್ಕಾರ ಯಾವುದು? ವಿಚ್ ಇನ್ವೆನ್ಷನ್ ಇನ್ ದ 18th century ಕಂಪ್ಲೀಟ್ಲಿ ರೆವಲ್ಯೂಷನಲೈಸ್ಡ್ ಟ್ರಾನ್ಸ್ಪೋರ್ಟ್? ಚಕ್ರ ಬಂತ 18ನೇ ಶತಮಾನದಲ್ಲಿ? ಇಂಟರ್ನಲ್ ಕಂಬಷನ್ ಇಂಜಿನ್ ಬಂತ? ಉಗಿ ಬಂಡಿ ಬಂತ? ಮೋಟ್ರ್ ಬಂತ? ಸ್ಟೀಮ್ ಇಂಜಿನ್ ತಾನೆ? ಉಗಿ ಬಂಡಿ ಸ್ಟೀಮ್ ಇಂಜಿನ್ ಬಂದಿದ್ದು, ರೈಟ್? ಉಗಿ ಇಂಜಿನ್. ಸೊ ಅದರಿಂದ ಟ್ರೈನ್ಗಳೆಲ್ಲ ಓಡಾಡಲಿಕ್ಕೆ ಶುರುವಾಗ್ತದೆ ಅವತ್ತಿಂದ. ವಿಚ್ ಅನಿಮಲ್ಸ್ ಆರ್ ಯೂಸ್ಡ್ ಇನ್ ನಾರ್ತ್ ಅಮೇರಿಕಾ ಆ್ಯಂಡ್ ಸೈಬೀರಿಯಾ ಟು ಪುಲ್ ಸ್ಲೆಜಸ್ ಓವರ್ ಸ್ನೋ? ಉತ್ತರ ಅಮೇರಿಕಾ ಮತ್ತು ಸೈಬೀರಿಯಾದಲ್ಲಿ ಮಂಜಿನ ಮೇಲೆ ಜಾರು ಬಂಡಿಗಳನ್ನು, ಸ್ಲೆಜಸ್ಸನ್ನು ಎಳೆಯಲು ಯಾವ ಪ್ರಾಣಿಗಳನ್ನು ಬಳಸುತ್ತಾರೆ? ನಾಯಿಗಳು ಮತ್ತು ಹಿಮಸಾರಂಗಗಳು. ನಾಯಿಗಳು ಮತ್ತು ಹಿಮಸಾರಂಗಗಳು. ನೋಡಿದ್ದೀರಾ ಈ ಥರ ಚಿತ್ರಗಳನ್ನು ಮಕ್ಕಳೇ? ಈ ಥರ ನೋಡಿದ್ದೀರಾ? ಹಾಂ, ಅದು ಸಾಂತಾ ಕ್ಲಾಸ್. ಒಂದಲ್ಲಪ್ಪ, ಭಾಳಷ್ಟು. ಒಬ್ಬನ್ನು ಇಷ್ಟು ಸಣ್ಣ ನಾಯಿಗಳು ಎಲ್ಲರೂ ಸೇರಿ ಈ ಥರ ಎಳಿತವೆ. ಓಕೆ. ವಿಚ್ ಪ್ಯಾಕ್ ಅನಿಮಲ್ ಈಸ್ ಹೈಲಿ ಪ್ರಿಫರ್ಡ್ ಫಾರ್ ಟ್ರಾನ್ಸ್ಪೋರ್ಟ್ ಇನ್ ಮೌಂಟೇನಿಯಸ್ ರೀಜನ್ಸ್? ಪರ್ವತ ಪ್ರದೇಶಗಳಲ್ಲಿ ಸಾರಿಗೆಗಾಗಿ ಹೆಚ್ಚು ಬಳಸಲಾಗುವ ಪ್ರಾಣಿ ಯಾವುದು? ಕತ್ತೆ ಸರಿಯಾದ ಉತ್ತರ. ಕುಬೇರು. ಮ್ಯೂಲ್ಸ್ ಅಂತಲೂ ಬರ್ತವೆ. ಮ್ಯೂಲ್ಸ್ ಅಂದರೆ ಮಕ್ಕಳೇ, ಕುದುರೆ ಅಂದರೆ ಏನು? ಅದರದ್ದು ಕುದುರೆಗೆ ಶಕ್ತಿ ಜಾಸ್ತಿ, ಓಡುತ್ತೆ, ಭಾಳ ದೂರ ನಡೆಯುತ್ತೆ, ಓಡುತ್ತೆ. ಆದರೆ ಅದು ಸಮವಾಗಿರುವ ಜಾಗದಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಕತ್ತೆ ಏನು? ಕತ್ತೆ ಶರೀರ ಚಿಕ್ಕದು, ಕುದುರೆಗಿಂತ ಚಿಕ್ಕದು, ಆದರೆ ಅದಕ್ಕೆ ಭಾರ ಹೊರೋ ಶಕ್ತಿ ಇದೆ. ಅದಕ್ಕೆ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ. ಕುದುರೆ ಮತ್ತು ಕತ್ತೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ರೆ, ಹೌದಾ? ಅವಕ್ಕೆ ಮ್ಯೂಲ್ಸ್ ಅಂತೀವಿ ನಾವು. ಇವು ಮ್ಯೂಲ್ಸ್, ಕುದುರೆ ಗುಣಗಳು ಮತ್ತು ಕತ್ತೆ ಗುಣಗಳು ಎರಡೂ ಮಿಕ್ಸ್ ಇದೆ ಅದರಲ್ಲಿ. ಮ್ಯೂಲ್ಸ್ ಅಂತ ಕರಿತೀವಿ. ದಿಸ್ ಈಸ್ ಅ ಕ್ರಾಸ್ ಬಿಟ್ವೀನ್ ಡಾಂಕಿ ಆ್ಯಂಡ್ ಅ ಹಾರ್ಸ್. ಎರಡನ್ನೂ ಮಿಕ್ಸ್. ಇದರಲ್ಲಿ ಕುದುರೆಯಷ್ಟು ಶಕ್ತಿ ಸಾಮರ್ಥ್ಯ, ಕತ್ತಿಯಷ್ಟು ಭಾರ ಹೊರುವ ಶಕ್ತಿ, ಗುಡ್ಡಗಳಲ್ಲಿ ಹೋಗೋ ಶಕ್ತಿ ಎರಡೂ ಇದೆ ಅದರಲ್ಲಿ. ಓಡಿಸಿದ್ರೆ ಓಡುತ್ತೆ ಸ್ವಲ್ಪ. ಎಸ್. ಓಕೆ. ವಾಟ್ ಆರ್ ದ ಆಲ್ ವೆದರ್ ರೋಡ್ಸ್ ಮೇಡ್ ಆಫ್ ಸಿಮೆಂಟ್, ಕಾಂಕ್ರೀಟ್ ಆರ್ ಬಿಟುಮೆನ್ ಆಫ್ ಕೋಲ್ ಕಾಲ್ಡ್? ಸಿಮೆಂಟ್, ಕಾಂಕ್ರೀಟ್ ಅಥವಾ ಕಲ್ಲಿದ್ದಲಿನ ಬಿಟುಮಿನಿಂದ ಮಾಡಲ್ಪಟ್ಟ ಸರ್ವ ಋತು ರಸ್ತೆಗಳನ್ನು ಏನೆಂದು ಕರೆಯುತ್ತಾರೆ? ಪಕ್ಕಾ ರಸ್ತೆಗಳು, ಅಥವಾ ವಿ ಕಾಲ್ ಇಟ್ ಆಸ್ ಮೆಟಲ್ಡ್ ರೋಡ್ಸ್. ಮೆಟಲ್ಡ್ ರೋಡ್ಸ್ ಅಂತ ಕರಿತೀವಿ. ಹರ್ಷಿಕಾ, ಸರಿಯಾಗಿ ಕೂರ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಓಕೆ, ಮೆಟಲ್ಡ್ ರೋಡ್ಸ್ ಸರಿಯಾಗಿ ಹೇಳಿದ್ರಿ. ನಮ್ಮ ದೇಶದಲ್ಲಿ ಇರೋದಿಲ್ಲ ಇಂಥವೆಲ್ಲ, ಗೊತ್ತಿದೆ ನಿಮಗೆ. ನ್ಯಾಷನಲ್ ಹೈವೇಸ್ ಅದರ್ ದ್ಯಾನ್ ದೋಸ್ ಅಂಡರ್ NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಆರ್ ಮೇಂಟೈನ್ಡ್ ಬೈ ವಿಚ್ ಸೆಂಟ್ರಲ್ ಡಿಪಾರ್ಟ್ಮೆಂಟ್? ರಾಷ್ಟ್ರೀಯ ಹೆದ್ದಾರಿಗಳನ್ನು ಯಾರು ನಿರ್ವಹಿಸುತ್ತಾರೆ? NHAI ಅವರಂತೂ ನಿರ್ವಹಿಸ್ತಾರೆ. ಅವರನ್ನು ಬಿಟ್ಟರೆ ಇನ್ಯಾರಿದ್ದಾರೆ? CPWD, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. CPWD, ಸೆಂಟ್ರಲ್ ವರ್ಕ್ಸ್ ಪಬ್ಲಿಕ್ ಡಿಪಾರ್ಟ್ಮೆಂಟ್. ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಕರೆಕ್ಟ್ ಹೇಳಿದ್ರಿ. ಗುಡ್. ದ ಹಿಸ್ಟೋರಿಕಲ್ ಶೇರ್ಷಾ ಸೂರಿ ಮಾರ್ಗ್ ಈಸ್ ನೋನ್ ಆಸ್ ವಿಚ್ ನ್ಯಾಷನಲ್ ಹೈವೇ ಟುಡೇ? ಐತಿಹಾಸಿಕ ಶೇರ್ಷಾ ಸೂರಿ ಮಾರ್ಗವನ್ನು ಪ್ರಸ್ತುತ ಯಾವ ರಾಷ್ಟ್ರೀಯ ಹೆದ್ದಾರಿ ಎಂದು ಕರೆಯುತ್ತಾರೆ? NH1 ಮಕ್ಕಳೇ. NH1 ಮತ್ತು NH2 ಅಂತಲೂ ಕರಿತೀವಿ ಅದನ್ನು. NH1 ಸರಿಯಾದ ಉತ್ತರ. ಕೊಟ್ಟಂಥ ಆಪ್ಷನ್ಗಳದೇ ಅದಿತ್ತು. ನಿಮಗೆ ಗೊತ್ತುಂಟಲ್ಲ ಎಷ್ಟು ದೂರ ಹೋಗ್ತದೆ ಅಂಥದ್ದು? ವೆರಿ ಗುಡ್, ವೆರಿ ಗುಡ್. ಅಕಾರ್ಡಿಂಗ್ ಟು ಹಿಸ್ಟಾರಿಕಲ್ ಟೆಕ್ಸ್ಟ್ ರೆಫರೆನ್ಸಸ್, ವಿಚ್ ಹೈವೇ ಕನೆಕ್ಟಿಂಗ್ ವಾರಣಾಸಿ ಟು ಕನ್ಯಾಕುಮಾರಿ ಈಸ್ ಹೈಲೈಟೆಡ್ ಆಸ್ ದಿ ಲಾಂಗೆಸ್ಟ್? ಐತಿಹಾಸಿಕ ಪಠ್ಯ ಉಲ್ಲೇಖಗಳ ಪ್ರಕಾರ ವಾರಣಾಸಿಯಿಂದ ಕನ್ಯಾಕುಮಾರಿಗೆ ಸಂಪರ್ಕಿಸುವ ಅತಿ ಉದ್ದದ ಹೆದ್ದಾರಿ ಯಾವುದು? ವಾರಣಾಸಿಯಿಂದ ಕನ್ಯಾಕುಮಾರಿ. ವಾರಣಾಸಿಯಿಂದ ಕನ್ಯಾಕುಮಾರಿ. NH7 ಮಕ್ಕಳೇ.
ಆಪ್ಷನ್ ಸಿ. ಆಪ್ಷನ್ ಸಿ ಇದಂತೂ ಬರೋಲ್ಲ. ಶೇರ್ಷಾ ಸೂರಿ ಕನ್ಯಾಕುಮಾರಿ ಹತ್ರ ಬರ್ತದ ಅದು? ಜಿ ಟಿ ರೋಡಲ್ಲಿ ಬರ್ತದ? ಬರೋದಿಲ್ಲ. ಸೊ ಆಪ್ಷನ್ ಸಿ NH7 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ವಿಚ್ ಮೇಜರ್ ಇಂಟರ್ನ್ಯಾಷನಲ್ ಹೈವೇ ಕನೆಕ್ಟ್ಸ್ ವ್ಯಾಂಕೂವರ್ ಟು ಸೆಂಟ್ ಜಾನ್ಸ್ ಸಿಟಿ? ವ್ಯಾಂಕೂವರ್ನಿಂದ ಸೆಂಟ್ ಜಾನ್ಸ್ ಸಿಟಿಯನ್ನು ಸಂಪರ್ಕಿಸುವ ಪ್ರಮುಖ ಅಂತಾರಾಷ್ಟ್ರೀಯ ಹೆದ್ದಾರಿ ಯಾವುದು? ಟ್ರಾನ್ಸ್ ಕೆನಡಿಯನ್ ಹೆದ್ದಾರಿ. ವ್ಯಾಂಕೂವರ್ ಇವೆಲ್ಲ ಎಲ್ಲಿ ಬರ್ತದೆ? ಕೆನಡಾದಲ್ಲಿ ಬರ್ತದೆ. ಟ್ರಾನ್ಸ್ ಕೆನಡಿಯನ್ ಹೈವೇ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್. ದ ಅಲಾಸ್ಕನ್ ಹೈವೇ ಲಿಂಕ್ಸ್ ಎಡ್ಮಂಟನ್ ಟು ಕೆನಡಾ ಟು ವಿಚ್ ಪ್ಲೇಸ್? ಅಲಾಸ್ಕಾ ಹೆದ್ದಾರಿಯು ಕೆನಡಾದ ಎಡ್ಮಂಟನ್ನನ್ನು ಯಾವ ನಗರಕ್ಕೆ ಸಂಪರ್ಕಿಸುತ್ತದೆ? ಆಂಕೊರೇಜ್. ಅಮೆರಿಕದಲ್ಲಿ ಬರುತ್ತೆ ಆಂಕೊರೇಜ್. ಓಕೆ. ಸೊ ಅಲಾಸ್ಕನ್ ಹೆದ್ದಾರಿಯು ಕೆನಡಾದ ಆಲ್ಬರ್ಟಾದಲ್ಲಿರುವ ಎಡ್ಮಂಟನ್ನನ್ನು ಅಲಾಸ್ಕಾದಲ್ಲಿರುವ ಆಂಕರೇಜ್, ಅಲಾಸ್ಕಾ ಯಾರಿಗೆ ಸೇರುತ್ತೆ? ಅಮೆರಿಕದವರಿಗೆ. ಸೊ ಅಲ್ಲಿರುವ ಆಂಕರೇಜ್ ನಗರಕ್ಕೆ ಸಂಪರ್ಕಿಸುವ ಐತಿಹಾಸಿಕ ರಸ್ತೆ ಆಗಿದೆ. ಓಕೆ, ಚಲೋ. ಈ ಸ್ವಲ್ಪ ಈಗ ಹೊರದೇಶವು ಸ್ವಲ್ಪ ತಿಳ್ಕೊಂಡಿರ್ಬೇಕು ನಾವು. ದಕ್ಷಿಣ ಅಮೇರಿಕಾ, ಮಧ್ಯ ಅಮೆರಿಕಾ, USA ಮತ್ತು ಕೆನಡಾವನ್ನು ಸಂಪರ್ಕಿಸಲು ವಿನ್ಯಾಸಗೊಳಿಸಲಾದ ಹೆದ್ದಾರಿ ಯಾವುದು? ವಿಚ್ ಹೈವೇ ಇಸ್ ಡಿಸೈನ್ಡ್ ಟು ಕನೆಕ್ಟ್ ಸೌತ್ ಅಮೆರಿಕಾ, ಸೆಂಟ್ರಲ್ ಅಮೆರಿಕಾ, ದ USA ಆ್ಯಂಡ್ ಕೆನಡಾ? ಪ್ಯಾನ್ ಅಮೆರಿಕನ್ ಹೆದ್ದಾರಿ. ಟ್ರಾನ್ಸ್ ಕೆನಡಿಯನ್ ಹೆದ್ದಾರಿ ಅಲ್ಲ ಪುಣ್ಯ, ಪ್ಯಾನ್ ಅಮೇರಿಕನ್ ಹೆದ್ದಾರಿ. ಕರೆಕ್ಟ್ ಆನ್ಸರ್, ಪ್ಯಾನ್ ಅಮೇರಿಕನ್ ಹೆದ್ದಾರಿ. ಓಕೆ, ಚಲೋ. ಸರ್, ಇದು ಖಂಡಾಂತರ ಹೋಗ್ತದೆ ಗೊತ್ತುಂಟಲ್ಲ. ಉತ್ತರ ಅಮೇರಿಕಾದಲ್ಲಿ ಶುರುವಾಗಿದ್ದು ದಕ್ಷಿಣ ಅಮೇರಿಕಕ್ಕೆ ಹೋಗಿ ನಿಲ್ತದೆ. ಗುಡ್. ನೆಕ್ಸ್ಟ್ ಕ್ವೆಶನ್. ವಿಚ್ ಹೈವೇ ಕನೆಕ್ಟ್ಸ್ ಡಾರ್ವಿನ್ ಟು ಮೆಲ್ಬೋರ್ನ್ಸ್ ಇನ್ ಆಸ್ಟ್ರೇಲಿಯಾದ ಡಾರ್ವಿನ್ ಮತ್ತು ಮೆಲ್ಬೋರ್ನ್ ನಗರಗಳನ್ನು ಸಂಪರ್ಕಿಸುವ ಹೆದ್ದಾರಿ ಯಾವುದು? ಸ್ಟುವರ್ಟ್ ಹೈವೇ. ಸ್ಟುವರ್ಟ್ ಇದೆಯಾ? ಸ್ಟುವರ್ಟ್ ಹೈವೇ ಇದೆಯಾ? ಟ್ರಾನ್ಸ್ ಕಾಂಟಿನೆಂಟಲ್ ಸ್ಟುವರ್ಟ್ ಹೆದ್ದಾರಿ. ಓಕೆ. ಮ್ಯಾಪಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ನೆನಪು ಉಳಿತದೆ. ಸ್ಟುವರ್ಟ್ ಹೈವೇ ಇದಕ್ಕೆ ಸರಿಯಾದ ಉತ್ತರ. ನಮ್ಮ ಕೊನೆಯ ಪ್ರಶ್ನೆ ನೋಡೋಣ ಸರಿಯಾಗಿ ಹೇಳ್ತಿರಲ್ಲ ಅಂತ. ವಾಟ್ ಈಸ್ ಮೇಜರ್ ಅಡ್ವಾಂಟೇಜ್ ಆಫ್ ರೋಡ್ಸ್ ಓವರ್ ರೈಲ್ವೇಸ್? ರೈಲ್ವೆಗೆ ಹೋಲಿಸಿದರೆ ರಸ್ತೆ ಸಾರಿಗೆಯ ಪ್ರಮುಖ ಅನುಕೂಲ ಯಾವುದು? ಎಲ್ಲ ಆಪ್ಷನ್ ಓದ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮಚ್ ಲೋವರ್ ಕನ್ಸ್ಟ್ರಕ್ಷನ್ ಕಾಸ್ಟ್, ನಿರ್ಮಾಣ ವೆಚ್ಚ ತುಂಬ ಕಡಿಮೆ. ರೈಲ್ವೆಗೆ ಹೋಲಿಸಿದರೆ ರಸ್ತೆ ಸಾರಿಗೆಯ ಪ್ರಮುಖ ಅನುಕೂಲ ಏನು? ನಿರ್ಮಾಣ ವೆಚ್ಚ ಕಡಿಮೆ. ಕಡಿದಾದ ಇಳಿಜಾರು ಮತ್ತು ಪರ್ವತಗಳನ್ನು ಹತ್ತಬಹುದು. ಹೌದು, ಇದು ಕರೆಕ್ಟು. ಭಾಗಮ್ಮ, ನೀವೆಲ್ಲ ತಪ್ಪು ಹೇಳ್ತಿದ್ದೀರಿ. ರೈಲ್ವೆಗಿಂತ ರಸ್ತೆಗಳ ನಿರ್ಮಾಣ, ರೈಲ್ವೆ ಹಳಿಗಳ ಪಟ್ಟಿಗಳನ್ನು ಹಾಕೋದಕ್ಕಿಂತ ರಸ್ತೆಗಳ ನಿರ್ಮಾಣ ಏನಾಗುತ್ತೆ? ಕಡಿಮೆ ಇರುತ್ತೆ. ನಿರ್ಮಾಣ ವೆಚ್ಚ ತುಂಬ ಕಡಿಮೆ. ಕರೆಕ್ಟ್ ಇದೆ. ಕಡಿದಾದ ಇಳಿಜಾರು ಮತ್ತು ಪರ್ವತಗಳನ್ನು ರಸ್ತೆಗಳು ಹತ್ತಬಹುದು, ಇಳಿಬೋದು. ಆದರೆ ರೈಲ್ವೆ ಹಳಿಗಳನ್ನು ಹಾಕೋಕ್ಕಾಗತ್ತಾ ಅಲ್ಲಿ? ಸೊ ಇದು ಕರೆಕ್ಟ್ ಇದೆ. ಮನೆ ಬಾಗಿಲಿಗೆ ಸೇವೆ ಒದಗಿಸುತ್ತದೆ. ಪ್ರೊವೈಡ್ಸ್ ಡೋರ್ ಟು ಡೋರ್ ಸರ್ವಿಸ್, ಇದು ಸಹ ಕರೆಕ್ಟ್ ಇದೆ. ಹಾಗಾದರೆ ಮೇಲಿನ ಎಲ್ಲವೂ ಸರಿ. ಸೊ ಆಪ್ಷನ್ ಡಿ ಸರಿ. ಭಾಗಮೊಬ್ಬರು ಮಾತ್ರ ತಪ್ಪು. ಸೊ ನೀವು ಹೇಳಿದಂತೆ ಮೇಲಿನ ಎಲ್ಲವೂ ಸಹ ಸರಿ ಮಕ್ಕಳೇ. ಸೊ ಇಷ್ಟು ಪ್ರಶ್ನೆಗಳ ವಿವರಣೆಯೊಂದಿಗೆ ನಮ್ಮ ಈ ಅಭ್ಯಾಸ ಪ್ರಶ್ನಾವಳಿಗಳು ಇಲ್ಲಿಗೆ ಮುಗೀತದೆ. ಮುಂದಿನ ಒಂದು ತರಗತಿಯಲ್ಲಿ ನನ್ನ ಪ್ರಕಾರ ಪ್ರಶ್ನೆ ಪತ್ರಿಕೆ ವಿವರಣೆಯೊಂದಿಗೆ ನಾನು ನಿಮ್ಮನ್ನು ಕಾಣ್ತೇನೆ. ಇದರ ನಂತರ ಒಂದು ಪ್ರಶ್ನೆ ಪತ್ರಿಕೆನ ತಮಗೆಲ್ಲರಿಗೂ ಕಳಿಸಲಾಗಿರ್ತದೆ. ಅದನ್ನು ಬಿಡಿಸಿದ ಮೇಲೆ ವಿ ವಿಲ್ ಮೀಟ್ ಯು ಅಗೇನ್ ದಿ ಟೆಸ್ಟ್ ಎಕ್ಸ್ಪ್ಲನೇಷನ್ ವಿಡಿಯೋ. ಇಷ್ಟು ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸ್ತಿದ್ದೀವಿ. ನೆನಪಡಿ ಕ್ಲಾಸಸ್ ಕೇಂದ್ರ.